ಬೆಳಗಾವಿಯಲ್ಲಿ ಮುಂದುವರೆದ ಜಾರಕಿಹೊಳಿ ಸೌದಿ ಫೈಟ್. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸೌದಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಸಾಹುಕಾರ್. ಲಕ್ಷ್ಮಣ್ ಸೌದಿಗೆ ಸೌದಿ ಬದಲಿಗೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಅವ್ರಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗುವ ಆಸೆಯನ್ನ ಸೌದಿ ಹೊಂದಿದ್ರು, ಅವರ ಆಸೆಗೆ ತಣ್ಣೀರನ್ನ ಎರಚ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬಳಿಕ ಸೌದಿಗೆ ಮತ್ತೆ ಮುಖಭಂಗ ಆಗುವಂತ ಚಾನ್ಸಸ್ ಇದೆ. ಇಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ವಿಧಾನಸಭಾ ಕ್ಷೇತ್ರದ ಹಾಲಿ ಕಾಂಗ್ರೆಸ್ನ ಶಾಸಕರು ಲಕ್ಷ್ಮಣ್ ಸೌದಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ರು, ಆ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಬಟ್ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರ ರಾಹುಲ್ ಜಾರಕಿಹೊಳಿಗೆ ನೋಡಿ, ಪ್ರಿಯಾಂಕಾ ಜಾರಕಿಹೊಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಪುತ್ರಿ ಅವರೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಕಾಂಗ್ರೆಸ್ನ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಪುತ್ರನಿಗೆ ಒಂದು ಅವಕಾಶ ರಾಜಕಾರಣದಲ್ಲಿ ಪಾದಾರ್ಪಣೆ ಮಾಡಿ ಎಂಟ್ರಿಯನ್ನ ಕೊಡ್ಲಿಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ವೆರಿ ಇಂಟ್ರೆಸ್ಟಿಂಗ್. ಮಗಳನ್ನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಣಕ್ಕಿಳಿಸಿದ್ದಾಯ್ತು, ಅವ್ರು ಎಲೆಕ್ಟ್ ಆಗಿ ದೆಹಲಿಯ ಸಂಸತ್ನ ಪ್ರವೇಶ ಮಾಡಿದ್ದಾಯ್ತು. ಈಗ ಪುತ್ರನ ಸರದಿ ಉಸ್ತುವಾರಿ ಸಚಿವರಿಂದ, ಇನ್ನೊಂದು ಕಡೆ ಮಾಜಿ DCMಗೆ ಅವರ ವಿರುದ್ಧ ತೊಡೆಯನ್ನು ತಟ್ಟಿ ಅವ್ರಿಗೆ ಶಾಕನ್ನು ಕೊಟ್ಟಿರೋದು ಜಾರಕಿಹೊಳಿ ಬ್ರದರ್ಸ್. ಹೌದು ಮಧುಸೂದನ್, ಇತ್ತೀಚೆಗೆ ಏನು ಬೆಳಗಾವಿ DCC ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು, ಆ ಸಂದರ್ಭದಲ್ಲಿ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಲಕ್ಷ್ಮಣ್ ಸೌದಿಗೆ ಏನಂತಂದ್ರೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ನೀಡುವಂಥ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಏನಂತಂದ್ರೆ ಇವರದೇ ಅಧ್ಯಕ್ಷ ಉಪಾಧ್ಯಕ್ಷರು ಈಗ DCC ಬ್ಯಾಂಕಿನ ಅಧಿಕಾರ ಗದ್ದಿಗೆಯಲ್ಲಿ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಮೊದಲಿನಿಂದಲೂ ಸಹ ಒಂದು ಆಸೆ ಇತ್ತು, ಏನಂತಂದ್ರೆ ಲಕ್ಷ್ಮಣ್ ಸೌದಿ ಅವರು ಸಚಿವ ಸ್ಥಾನ ಸಿಗದೇ ಇದ್ರು ಸಹ ಏನಂತಂದ್ರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಕನಸಿತ್ತು. ಅದಕ್ಕೂ ಸಹ ಏನಂತಂದ್ರೆ ಜಾರಕಿಹೊಳಿ ಬ್ರದರ್ಸ್ ತಣ್ಣೀರು ಎರಚುವಂತ ಕೆಲಸವನ್ನ ಈಗ ಮಾಡಿರುವಂಥದ್ದು. ವಿರೋಧಿ ಪಾಳ್ಯದಲ್ಲಿರ್ತಕ್ಕಂಥ ಲಕ್ಷ್ಮಣ್ ಸೌದಿಗೆ ಮತ್ತೊಂದು ಶಾಕ್ ನೀಡುವಂತ ಕೆಲಸವನ್ನ ಜಾರಕಿಹೊಳಿ ಬ್ರದರ್ಸ್ ಈ ಮೂಲಕ ಮಾಡಿರುವಂಥದ್ದು. ಇತ್ತೀಚೆಗೆ ಏನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತು DCC ಬ್ಯಾಂಕ್, ಅದಾದ ನಂತರ ಸದ್ಯಲ್ಲದೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಏನಿದ್ದಾರೆ ಅವರನ್ನ ಏನಂತಂದ್ರೆ ಅಪೆಕ್ಸ್ ಬ್ಯಾಂಕ್ಗೆ ನಾಮನಿರ್ದೇಶನವನ್ನ ಮಾಡುವ ಮೂಲಕ ಸೌದಿಗೆ ಏನಂತಂದ್ರೆ ಶಾಕ್ ಅನ್ನ ನೀಡಿರುವಂಥದ್ದು. ಹಾಗಾಗಿ ಸಹಜವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಲೆಕ್ಕಾಚಾರ ಇತ್ತು. ಪ್ರಮುಖವಾಗಿ ಏನಂತಂದ್ರೆ ಲಕ್ಷ್ಮಣ್ ಸೌದಿ ಅವರನ್ನ ಅಪೆಕ್ಸ್ ಬ್ಯಾಂಕಿಗೆ ಏನಂತಂದ್ರೆ ಹೋಗ್ಬಹುದು, ಯಾಕಂತಂದ್ರೆ CM ಅವರು ಇರೋದ್ರಿಂದ ಸಹಜವಾಗಿ CM ಅವರು ಇವರನ್ನ ರೆಫರ್ ಮಾಡ್ತಾರೆ, ಇವರನ್ನ ನೀವು ಅಪೆಕ್ಸ್ ಬ್ಯಾಂಕಿಗೆ ಕೊಟ್ಟು ಕಳಿಸ್ಬೇಕು ಅನ್ನೋ ಒಂದು ವಿಚಾರವನ್ನ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅದೆಲ್ಲವೂ ಈಗ ಕೆಳಗಡೆ ಆಗಿರುವಂಥದ್ದು. ಹಾಗಾಗಿ ಈಗ ಏನಂತಂದ್ರೆ ನೇರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಅಪೆಕ್ಸ್ ಬ್ಯಾಂಕ್ಗೆ ಅಧಿಕೃತವಾಗಿ ನಾಮನಿರ್ದೇಶನ ಆಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಮತ್ತೊಂದು ಬಾರಿ ಏನಂತಂದ್ರೆ ಜಾರಕಿಹೊಳಿ ಬ್ರದರ್ಸ್ ಏನಂತಂದ್ರೆ ಸೌದಿ ಅವರಿಗೆ ಏನಂತಂದ್ರೆ ಶಾಕ್ ನೀಡುವಂತ ಕೆಲಸವನ್ನ ಮಾಡಿರುವಂಥದ್ದು. ನೋಡ್ಬೋದು ಮಧುಸೂದನ್, ಇತ್ತೀಚೆಗೆ ಏನಂತಂದ್ರೆ ಲಕ್ಷ್ಮಣ್ ಸೌದಿ ಅವರು ಕಳೆದ 10-15 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ನ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ರು, ಇಲ್ಲಿಂದ ನೇರವಾಗಿ ನಾಮಿನೇಟ್ ಆಗ್ತಾ ಇದ್ರು. ಆದ್ರೆ ಪ್ರಥಮ ಬಾರಿಗೆ ಏನಂತಂದ್ರೆ ಜಾರಕಿಹೊಳಿ ಕುಟುಂಬದ ಸದಸ್ಯರೊಬ್ಬರು ಏನಂತಂದ್ರೆ ಅಪೆಕ್ಸ್ ಬ್ಯಾಂಕ್ಗೆ ಈಗ ನಾಮನಿರ್ದೇಶನ ಆಗಿದ್ದಾರೆ. ಮುಂಬರ್ತಕ್ಕಂಥ ಏನು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲೂ ಸಹ ಏನಂತಂದ್ರೆ ಇವರು ನಿರ್ಣಾಯಕ ಪಾತ್ರವನ್ನ ವಹಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಸಹಜವಾಗಿ ಮತ್ತೊಮ್ಮೆ ಏನಂತಂದ್ರೆ ಜಾರಕಿಹೊಳಿ ಬ್ರದರ್ಸ್ ವಿಚಾರ ಏನಂತಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮೇಲುಗೈ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.